ಯಾಕೆ ರಾಜಕಾರಣದ ಅಂತ ಹೇಳಿದ್ರೆ ಏನಾದರೂ ಒಂದು ಇದ್ರ ಬೇಕಲ್ಲ, ಸಾಕ್ಷಿ ಬೇಕಲ್ಲ. ಈ ದೇಶದಲ್ಲಿ ರಾಷ್ಟ್ರಪತಿ ಹಿಂದೂ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಹಿಂದೂ, ಈ ದೇಶದ ಮುಖ್ಯ ನ್ಯಾಯಾಧೀಶ ಸುಪ್ರೀಂ ಕೋರ್ಟಲ್ಲಿ ಹಿಂದೂ, ಈ ದೇಶದ ರಾಜ್ಯದ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಹಿಂದೂ, ಆರ್ಮಿ ನೇವಿ ಏರ್ಫೋರ್ಸ್ ಎಲ್ಲ ಹಿಂದೂ ಖತ್ರೆ ಮೇ ಹೇ ಅಪಾಯ ಅಂಥೇಳಿ. ಹಿಂದೂನೂ ಅಪಾಯದಲ್ಲಿಲ್ಲ, ಮುಸಲ್ಮಾನು ಅಪಾಯದಲ್ಲಿಲ್ಲ, ಬರೀ BJP ಮಾತ್ರ ಅಪಾಯದಲ್ಲಿದೆ. ರಾಜಕಾರಣಿಗಳು ಬಿಟ್ಬಿಡಿ, ನಾವು ಕಾಂಗ್ರೆಸ್ ಅವರು ಆ ರಾಜಕಾರಣ ನಾವು ಮಾಡಲ್ಲ. ಇಲ್ಲ, ನಾವು ಧರ್ಮ ಆಧಾರಿತ ರಾಜಕಾರಣ ಮಾಡೋದೇ ಇಲ್ಲ. ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನನ್ನ ಮುಖ ನೋಡಿ ಇವ್ರ ಮುಖ ನೋಡಿ ಯಾರು ಓಟ್ ಕೊಡಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಕ್ಷವನ್ನು ನೋಡಿ ಓಟ್ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಏನು ಕಾರ್ಯಕ್ರಮ ಮಾಡಿದೆ ಅದನ್ನು ನೋಡಿಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿ ಓಟ್ ಕೊಡ್ತಾರೆ. ನಾವೇನಿದ್ರು ಓಟ್ ಹಾಕಬೇಕಷ್ಟೇ. ನಾವು ನಮ್ಮ ಪೂರ್ವಜರು ಏನು ನಮಗೆ ಹಿಂದಿನಲ್ಲಿ ವಿರಾಸತ್ ಅಂತಾರ ನಮ್ಮ ಕೈ ಕೊಟ್ಟೋಗಿದ್ದಾರಲ್ಲ, ಆದರೆ ಅದಕ್ಕೆ ಒಳ್ಳೇದು ಮಾಡೋದಿಲ್ಲ ಅಂದರೆ ಮುಂದಿನ ಪೀಳಿಗೆಯಲ್ಲಿ ಕೊಟ್ಟು ಹೋಗ್ತಾ ಇರ್ಬೇಕು ನಾವು. ಅದು ರಾಜ್ಯದ ರಾಜಕಾರಣ ಬಂದಾಗ ಭಿನ್ನಮತ ಅಭಿಮತ ಎಲ್ಲ ಮಾತಾಡೋಣ. ಈಗ ರಾಷ್ಟ್ರದ ರಾಜಕಾರಣ, ರಾಷ್ಟ್ರದಲ್ಲಿ ನಾವು ಎಲ್ಲರೂ ಒಂದು ಅಂತೇಳಿ ನಾವು ತೋರಿಸಿದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ನಾನು ಈಗಾಗಲೇ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನೇ ನೋಡಿ ಹಾಕೋದು. ನೋ, ಇದು ರಾಷ್ಟ್ರದ ಚುನಾವಣೆ, ರಾಜ್ಯದ ಚುನಾವಣೆ ಅಲ್ಲ. ಇರ್ಬೋದು. ನನ್ನ ಅನಿಸಿಕೆ, ನನಗೆ ತಿಳ್ಕೊಂಡಿರೋದು, ಈ ರಾಷ್ಟ್ರದಲ್ಲಿ ನಮ್ಮ ಚುನಾವಣೆ ಆಗೋದು ರಾಷ್ಟ್ರ ಮಟ್ಟದ ನಾಯಕರು, ರಾಷ್ಟ್ರ ಪಕ್ಷದ ಪಕ್ಷ ಅದನ್ನು ನೋಡಿ ಚುನಾವಣೆ ಮಾಡ್ತಾರೆ. ಯಡಿಯೂರಪ್ಪ ನೋಡಿ ಹಾಕ್ತಾರ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಲೋಕಸಭಾ ಚುನಾವಣೆ ನಡೆಯೋದು ರಾಷ್ಟ್ರದ ವಿಚಾರದ, ರಾಷ್ಟ್ರದ ಏನು ಸಮಸ್ಯೆಗಳು, ರಾಷ್ಟ್ರದ ವಿಚಾರವನ್ನು ಇಟ್ಕೊಂಡು ಮಾಡ್ತಾರೆ, ರಾಜ್ಯದ ವಿಚಾರ. ಅವ್ರು ಹೇಳಿರ್ತಕ್ಕಂಥದ್ದು ಏನು ಅಂದರೆ ನಿಜ. ನಾವು ಸಹ ಹೇಳಿದ್ದೀವಿ ಏನಂತ, ಸರಿ ಸಮಾನವಾಗಿ ಹಂಚಿಕೆ ಆಗಬೇಕು ಈ ದೇಶದ ಸಂಪತ್ತು ಅಂತೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ GST ಬಂದ ಮೇಲೆ ಒಬ್ಬ ಭಿಕ್ಷಕನೂ ಸಹ ಈ ದೇಶ ನಡೆಸಲಿ ಅಂತ ಟ್ಯಾಕ್ಸ್ ಕೊಡ್ತಾ ಇದ್ದಾನೆ. ಭಿಕ್ಷಕ ಬೇರೆಯವ್ನು ಬಿಟ್ಬಿಡಿ. ಆ ಖಜಾನೆ ಇದೆಯಲ್ಲ, ಬೆಂಗಳೂರು ಖಜಾನೆ ಮತ್ತು ಡೆಲ್ಲಿ ಖಜಾನೆ, ಒಬ್ಬ ಭಿಕ್ಷಕನಿಗೂ ಸಹ ಹಕ್ಕಿದೆ ಅದ್ರ ಬಗ್ಗೆ. ಅದರ ನಾವೇನು ಕೊಟ್ಟಿದ್ವಿ ಅದನ್ನು ಸರಿಸಮಾನವಾಗಿ ಹಂಚಿಕೆ ಆಗಬೇಕು ಅಂಥೇಳಿ. ಸರಿಸಮಾನವಾಗಿ ಹಂಚಿಕೆ ಆಗಬೇಕು ಅಂದರೆ ಸೌಕಾರನ್ನ ಕಿತ್ಕೊಂಡು ಬಡವರು ಕೊಡೋದಲ್ಲ. ಸೌಕಾರ ಯಾವ ರೀತಿ ಮೇಲೆ ಬಂದಿದ್ದಾನೆ, ಅವನು ಯಾವ ರೀತಿ ಮೇಲೆ ಬಂದ ಕಾರ್ಮಿಕರನ್ನು ಸಹ ಅಷ್ಟೇ ಮೇಲೆ ತರಬೇಕು ಅಂತೇಳಿ ಸರಿಸಮಾನವಾಗಿ ಹಂಚಿಕೆ ಆಗಬೇಕು. ಯಾವುದು ಲಾಭ, ಅದರ ಅರ್ಥ ಸ್ಟ್ಯಾಂಪ್ ಪಿಟ್ರೋಡ್ ಅವರು ಹೇಳಿರೋದು. ಆದ್ದರಿಂದ ಗುಜರಾತಲ್ಲಿ ನಿಮ್ಗೆ ಯಾವುದು, ನಾನು ಅದರಲ್ಲಿ 4 ವರ್ಷ ಇದ್ದಾನು ಗುಜರಾತಲ್ಲಿ, ಅಲ್ಲಿ ಯಾವುದು ಸಹ ಕಾರ್ಮಿಕರ ಸಂಘಟನೆಗಳಿಲ್ಲ. ಒಡಿಸ್ಸಾ ಮತ್ತು ಆಂಧ್ರದಿಂದ ಹೋಗಿರೋರಿಗೆ ವೋಟಿಂಗ್ ರೈಟ್ ಕೊಡೋದಿಲ್ಲ. ಇವೆಲ್ಲ ಆಗಬಾರ್ದು ಪ್ರಜಾಪ್ರಭುತ್ವದಲ್ಲಿ. ಮತ್ತು 64% GST ಕೊಡ್ತಾರೆ ನೋಡಿ. ಕೆಳಮಟ್ಟದಿಂದ 10% ಇದ್ದಾರೆ ನೋಡಿ. ಕೆಳಮಟ್ಟದಿಂದ ಇರ್ತಕ್ಕಂಥವ್ರು 12% GST ಕೊಡೋದು 1ರಿಂದ 10% ಇರೋ. ಆದ್ದರಿಂದ ಸಿರಿವಂತರಾಗಿರೋದು ಬಡವರಿಂದ. ಏನು ಲಾಭ ಮಾಡಿದ್ದಾರೆ ಅದನ್ನು ಸರಿಸಮಾನವಾಗಿ ಹಂಚಿ ಅಂತ ಹೇಳಿದೆ. ಯಾಕಂದರೆ ಅವರು ಪಿತ್ರಾರ್ಜಿತ ಸ್ವತ್ತಲ್ಲ. ನಾವು ಉಳಿತಾಯ ಮಾಡಿರ್ತಕ್ಕಂಥ ಹಣದಲ್ಲಿ ಬ್ಯಾಂಕ್ ಸಾಲ ತೆಗೆದುಕೊಂಡು ಮಾಡಿದ್ದಾರೆ. 3 ಲಕ್ಷ ಕೋಟಿ ರೂಪಾಯಿ ಸಾಲ ಅದಾನಿದಿದೆ. ಯಾರ ದುಡ್ಡು ಅದು? ದೇಶದ ದುಡ್ಡು. ಆದ್ದರಿಂದ ಸ್ಟ್ಯಾಂಪ್ ಪಿಟ್ರೋಡ್ ಅವರು ಅಮೆರಿಕಾದಲ್ಲಿ ಅವರು ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ಕಾಂಗ್ರೆಸ್ಗೂ ಅದಕ್ಕೇನು ಸಂಬಂಧ ಇಲ್ಲ. ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಸರಿ ಸಮಾನವಾಗಿ ಹಂಚಿಕೆ ಆಗಬೇಕು ಸಂಪತ್ತು ಅಂಥೇಳಿ. 68% ಈ ದೇಶದ ಸಂಪತ್ತು 1% ಜನರ ಹತ್ರ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.